ವೇಳಾಮೋಸ ಅಂದ್ರೆ ಎಲ್ಲರೇನು ಎಳ್ಳಮಾವಾಸ್ಯೆ ಅಂತೀವಲ್ಲ ಅದೇ. ಇದು ದಿನ ಎಲ್ಲರಿಗಂದ್ರೆ ಎಲ್ಲರಿಗೆ ಸ್ಪೆಷಲ್. ಯಾಕಂದ್ರೆ ಈ ದಿನ ಕಡುಬು ಬಜ್ಜಿ ಆಂಬ್ಲಿ ಇದೆಲ್ಲ ಮನ್ಯಾಗ ಮಾಡಿ ಹೊಲ್ದಾಗ ಹೋಗಿ ಗಿಡದ ತೆಳಗೆ ಕೂತು ಎಲ್ಲರ ಜೊತೆ ಏನು ಉಣ್ತೀವಲ್ಲ ಮಾತು ಕತೆ ನಗು ಎಲ್ಲ ಭಾಳ ಅಂದ್ರೆ ಭಾಳ ಇಷ್ಟ. ಭಾಳ ಮಜಾ ಬರ್ತದೆ ಆ ದಿನ. ಜೋಳದ ಕಡುಬು ಮಾಡ್ತಾರೆ, ಬಜ್ಜಿ ಮಾಡ್ತಾರೆ. ಬಜ್ಜಿದಾಗ ಎಲ್ಲ ಅಂದ್ರೆ ಎಲ್ಲ ಪ್ರಕಾರದ್ದು ವೆಜಿಟೇಬಲ್ಸ್ ಇರ್ತವೆ. ಶೇಂಗಾ ಹೋಳ್ಗೆ, ತುಪ್ಪ, ಮೆಂತ್ಯ ಪಲ್ಯ ಒಣಗಿ, ಬದ್ನಿಕಾಯಿ ಒಣಗಿ, ಬ್ಯಾಳಿ ಪಾಂಡ್ರ ಇದು ನೈವೇದ್ಯ ಅಗರಬತ್ತಿ ಪೂಜೆ. ಇಲ್ಲ ಮತ್ತೆ ಅಂದ್ರೆ ನಮ್ಮ ಅತ್ತೆ ಹೇಳು ತಿರುಕಿ ಅದೆಲ್ಲ ತೊಗೊಂಡು ಹೊಲ್ದಾಗ ಹೋಗಿ ನೈವೇದ್ಯ ತೋರ್ಸೋದಿರ್ತದೆ. ಹೋಗಾಳಿಗೆ ನಮ್ಗೆ ಇಲ್ಲಿ ಕುಶ್ಬಿ ಪಲ್ಯ ಸಿಕ್ತು ಅಂದ್ರೆ ಕುಶ್ಬಿ ಪಲ್ಯ ಇತ್ತು ಹೊಲದಾಗ. ಅದ್ರ ಬದಲು ಹೇಳುತ್ತಿತ್ತು ರೀ ನಂಗೆ ಅತ್ತೆ ಭಾಳ ಅಂದ್ರೆ ಭಾಳ ಚಂದ ಹತ್ತದ ಇದ್ರದ್ದು ಭಾಜಿ. ನಂಗೆ ಒಮ್ಮೆ ಮಾಡಿನೂ ಕೊಟ್ಟಿರೋರು. ಭಾಳ ಅಂದ್ರೆ ಮಸ್ತ್ ಹತ್ತದ. ಶರೀರಕ್ಕೆ ಭೀ ಭಾಳ ಚಲೋ ಇದೆಲ್ಲ. ಇದೆಲ್ಲ ನೈವೇದ್ಯ ತೊಗೊಂಡು ನಾವು ಎಲ್ಲೆಲ್ಲಿ ಹುಂಚಿಕಾಯಿ ಗಿಡ ಕಾಣಿಸ್ತದಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಬೇಕಾಗಿತ್ತು. ಇದು ಲಕ್ಷ್ಮಿ ತೆಳಗೆ ಪಾಂಡ್ರು ಅಂತ ಹೇಳಿರ್ತಾರೆ, ಅದ್ರ ಚಂದ ಪೂಜೆ ಮಾಡಿದೆವು. ಎಳ್ಳಮಾವಾಸ್ಯೆದು ಪೈಲ ದಿನ ಬಂದು ಇಲ್ಲಿ ಕಲರ್ ಕೊಡ್ತಾರೆ. ದಿವಸ ದಿನ ಹೋಗಿ ಇಂಥವೆಲ್ಲ ಚಂದಿಂಗೆ ಪೂಜೆ ಮಾಡ್ತೀವಿ. ಅದಕ್ಕೆ ಹೋಗಿ ಅರಿಶಿಣ ಕುಂಕುಮ ಹಚ್ಚಿ ಅದ್ರ ಮ್ಯಾಗ ಪಾಂಡ್ರ ಇಟ್ಟು ಅದೇನು ಜೋಳದ ಕಡುಬು ಮಾಡೋದಿರ್ತಾರಲ್ಲ ಅದು ಒಂದೊಂದು ಇಟ್ಟು ಚಂದ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಅತ್ತೆಯವರು ಅದೆಲ್ಲ ಪೂಜೆ ಮಾಡ್ಲತ್ತಿದ್ರು. ಯಾವತ್ತೂ ಪೂಜೆ ಮಾಡೋಣ ಎಷ್ಟು ಪ್ರಸನ್ನ ಅನ್ನಿಸ್ತದಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅನಿಸುತ್ತಿತ್ತು. ಇದೆಲ್ಲ ನೈವೇದ್ಯ ತೋರಿಸಿದ್ರು. ಅಲ್ಲಿ ಏನೇನು ಮಾಡಿಟ್ಟಿದ್ದೇವೆ ಅದೆಲ್ಲ ನೈವೇದ್ಯ ತೋರಿಸಿ ಆರತಿ ಮಾಡಿ ಮತ್ತು ಇದು ಆಗನ್ಕಿಶಂದ್ರೆ ನಾವು ಹೋಗಿತ್ತಿದ್ದೆವು ಜೋಳದ ದಂಟದ ಬಳಿ. ಜೋಳದ ದಂಟದನ್ನೂ ಹಾಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಸಂಜೆಗೆ ಎಲ್ಲ ವೇಳಾಮೋಸ ಆಗೋದ್ಮೇಲೆ ಹೋಗಾಳಿಗೆ ಏನು ಮಾಡ್ತಾರೆ, ಯಾರು ಜೋಳ ದೊಡ್ಡದಾಗೋದಿರ್ತದಲ್ಲ ಅವ್ರು ಹೊಲ್ದಾಗ ಹಾಲು ಉಕ್ಕಿಸಿ ಹೋಗ್ತಾರೆ. ನಮ್ಮದು ಇನ್ನೂ ಜೋಳ ಸಣ್ಣದೇ ಇತ್ತು. ಸೊ ನಾವೇನು ಹಾಲು ಉಕ್ಸಿತ್ತಿಲ್ಲ. ಇಲ್ಲಿ ಜೋಳದ ದಂಟಿನ ಚಂದಾಗಿ ಪೂಜೆ ಮಾಡಿದೆವು. ಅಂದ್ರೆ ನಮ್ಮ ಅತ್ತೆ ಪೂಜೆ ಮಾಡ್ಲತ್ತಿದ್ದರೆಲ್ಲ ಅದು ಪೂಜೆ ಚೆಂದಾಗಿ ಮಾಡನ್ಕಿಶಂದ್ರೆ ದೀಪ ಇದ್ರೆ ಹಚ್ಚಿ ಅಲ್ಲಿ ಉದ್ಬತ್ತಿ ವಾಳಿಸಿ ಮತ್ತು ನಾವು ಕಾಲು ಬಿದ್ದೆವು. ಇದು ಆದಮೇಲೆ ನೈವೇದ್ಯದಾಗ ಏನೇನು ಒಯ್ದಿಟ್ಟಿದ್ದೆವು ಅದೆಲ್ಲ ಕಲಸಿ ಹೊಲ ಎಲ್ಲ ಬಿಟ್ಟೋದಿರ್ತದೆ. ಅದೆಲ್ಲ ಕಲ್ಸೋದು ಹಿಂಗೆ ಕಲಸಿ ಚಾಂಗ್ ಬಲೋ ಮಾಡೋದು ಜೋಳದ ದಂಟಿಗಳಿಗೆ ಉಣ್ಸೋದು. ಏನೇನು ಮಾಡೋದಿರ್ತೇವೆ ನೈವೇದ್ಯಕ್ಕೆ ಅದೆಲ್ಲ ಎಲ್ಲ ಏನೇನು ಮಾಡ್ತೇವೆ ಕಡುಬ ಬರಿತ ಅಥವಾ ಏನೇನು ಮಾಡ್ತೇವೆ ಅದೆಲ್ಲನೇ. ಚಾಂಗಿ ಬಲೋ ಬ್ಯಾಳಿ ರೊಟ್ಟಿ ನುಂಗಿ ಬಲೋ ಚಾಂಗಿ ಬಲೋ ಬ್ಯಾಳಿ ರೊಟ್ಟಿ ನುಂಗಿ ಬಲೋ ಚಾಂಗಿ ಬಲೋ ಬ್ಯಾಳಿ ರೊಟ್ಟಿ ನುಂಗಿ ಬಲೋ ನುಂಗಿ ಬಲೋ ಚಾಂಗಿ ಬಲೋ ಬ್ಯಾಳಿ ರೊಟ್ಟಿ ನುಂಗಿ ಬಲೋ ಹಿಂಗೆ ಅನ್ಕೋತ ಎಲ್ಲ ಚೆಂದಾಗಿ ಪೂಜೆ ಆಯಿತು. ಇಲ್ಲಿ ಬಂದು ಮತ್ತು ನಾವು ನಮಸ್ಕಾರ ಮಾಡಿದೆವು. ಮತ್ತು ಈಗ ಮನೆಗೆ ಹೊಂಟಿತ್ತಿದ್ದೆವು. ಹೋಗಾಳಿಗೆ ಮತ್ತು ಇಲ್ಲಿ ಕುಶ್ಬಿ ಪಲ್ಯ ಇತ್ತು. ಅದ್ರ ಬದಲು ನಂಗೆ ನಮ್ಮ ಅತ್ತೆ ಹೇಳುತ್ತಿರು ಹೂವಿನಾಗೆ ಅದು ಬಂಡಿ ಅಂದ್ರೆ ತಯಾರಾಗ್ತದ. ಅದ್ರ ಒಳಗೆ ಕುಶ್ಬಿ ತಯಾರಾಗ್ತದ. ಇದ್ರ ರಾಶಿ ಮಾಡ್ತಾರೆ. ರಾಶಿ ಆದ್ಮೇಲೆ ಅದ್ರದ್ದು ಎಣ್ಣೆ ಕುಶ್ಬಿ ಎಣ್ಣೆ ಅಂತಾರೆ. ಚಂದ ತುಪ್ಪಿನಕಿಂತ ಭೀ ಚಲೋ ಇದು. ತುಪ್ಪಿನಕಿಂತ ಇದು ಭಾಳ ಚಲೋ ಶರೀರಕ್ಕೆ. ಜೋಳ ಅಲ್ಲ ಇದು ಜೋಳ ಅದಕ್ಕೆ ಕುಶ್ಬಿ ಅದ. ಕುಶ್ಬಿದ ಒಳಗೆ ಕಡ್ಲೆ ಅದ. 3 ಥರ ಬೇಳೆ ಅದು. ಮತ್ತು ಮನೆಗೆ ಹೋಗಿ ಎಲ್ಲ ಊಟದ ಸಾಮಾನೆಲ್ಲ ತೊಗೊಂಡು ನಾವು ಮತ್ತು ಹೊಲ ಕಡೆ ಹೊಂಟೆವು. ಆಗಳತೆ ಆ ಗಿಡದ ತೆಳಗೆ ಹೋಗಿತ್ತಿದ್ದೆವು ಅಲ್ಲ ಅಲ್ಲೇ ಹೋಗಿತ್ತಿದ್ದೆವು. ಮತ್ತು ನಮ್ಮದೆಲ್ಲ ಅತ್ತಿದೇರು ಮತ್ತು ನಂದೆಲ್ಲ ಜಾವುದೇರು ಎಲ್ಲರೂ ಬಂದಿದ್ದರು. ಅವ್ರ ಪೋರಿಗಳು ಬಂದಿದ್ದರು. ಭಾಳ ಮಜಾ ಬಂತು. ಎಲ್ಲರೂ ಕೂಡಿ ಉಂಡೆವು, ಆಟ ಆಡಿದೆವು. ಆಟ ಅಂದರೆ ಲೂಡೋ ಆಡಿತ್ತಿದ್ದೆವು. ಭಾಳ ಮಜಾ ಬಂತು. 2 ರೌಂಡ್ದಾಗ ನಾನೇ ಹರಾಶಿತ್ತಿದ್ದೆ. ಬಟ್ ಭಾಳ ಮಜಾ ಬಂತು ನಂಗೆ ಅದ್ರಾಗೂ. ಎಲ್ಲರ ಕೈಲಿ ಮಸ್ತ್ ಮಸ್ತ್ ಟೇಸ್ಟಿ ಎಲ್ಲ ಇತ್ತು. ಕಡುಬ ಬಜ್ಜಿ ಆಂಬ್ಲಿ ಏಕ್ದಮ್ ಭಾರಿ ಆಗಿತ್ತು ಎಲ್ಲ. ಎಲ್ಲರೂ ಕಲಿತು ಉಂಡೆವು. ಮತ್ತು ಇಲ್ಲಿ ನೋಡುತ್ತೀರಲ್ಲ ಎಷ್ಟು ಚಂದ ಚಂದ ಎಲ್ಲ ಕಾಣಿಸುತ್ತಿತ್ತು. ಇನ್ನು ಭೀ ಬಾಯಿಗೆ ನೀರು ಬಿಡ್ಲತ್ತವ ಇದೆಲ್ಲ ನೋಡನ್ಕಿಶಂದ್ರೆ ಮಸ್ತ್ ಮಜಾ ಬಂತು. ಈಗ ನೋಡ್ತಿರ್ತೀರಲ್ಲ ಇಲ್ಲಿ ಲೂಡೋ ಆಡ್ಲತ್ತಿದ್ದೆವು. ಇದು ನಂದೇ ಇತ್ತು ಲಾಸ್ಟ್. ನಾ ಮತ್ತು ನನ್ನ ಜಾವು ಆಡ್ಲತ್ತಿದ್ದೆವು. ಏಕ್ದಮ್ ಮಸ್ತ್
मस्त वेळामावशा साजरा ಆಗಿತ್ತು. दुसरा ದಿನ ಬಂದು ಇಲ್ಲಿ ಪಡ್ಬಾನ್ ಕೊಡ್ಲತ್ತಿದ್ವಿ. ಅದ್ರ ಬದ್ದಲ್ ನಮ್ಮ ಸಾಸುಬಾಯಿ ನಂಗೆ ಹೇಳುತ್ತಿರು. ಈಕಿ ಲಕ್ಷ್ಮಿ. ಹ್ಞೂ ಇವು 5 ಮಂದಿ 5 ಪಾಂಡವರು. ಹ್ಞೂ ನಿನ್ನ ಎಳಮಶಿ ಮಾಡಿದೆವು. ಹ್ಞೂ ಇಂದ ಇದಕ್ಕೆ ಪಡ್ಬಾನ್ ಅತ್ತಾರ. ಹಾಂ ಪಡ್ಬಾನ್ ಅಂದ್ರೆ ಮೊಸರ ಬಾನ ತೊಗೊಂಡು ಬಂದು ನೈವೇದ್ಯ ತೋರಿಸಿ ಕಾಯಿ ಕರ್ಪೂರ ಹ್ಞೂ ಇದು ಮಾಡವು. ಎಳಮಶಿ ಆದ್ಮೇಲೆ ದಸರಾ ದಿನ. ಇದು ಎಳಮಶಿ ಆದ್ಮೇಲೆ ದಸರಾ ದಿನ ಇದು ಮಾಡವು. ಹ್ಞೂ ಮೊಸರ ಬಾನ ತೌಹಿ ಉಣ್ಣೋದು. ಹ್ಞೂ ಇದಕ್ಕೆ ಪಡ್ಬಾನ್ ಅತ್ತಾರ. ಹ್ಞೂ ಹ್ಞೂ ಪಡ್ಬಾನ್ ಅಂದ್ರೆ ದಸರಾ ದಿನಕ್ಕೆ ಪಡ್ಬಾನ್ ಅತ್ತಾರ. ಹ್ಞೂ ಅಲ್ಲಿ ಇಡ್ತಾರ. ಹ್ಞೂ ನಾಯಿ ಇದು ಒಯ್ತಾವತ್ತೇಳಿ ಇವು ಮನೆಗೆ ಒಯ್ಯೋದು. ಹಿಂದೆ ಇವು ಇಡೋದು. ಹ್ಞೂ ಇಟ್ಟು ಇವಕ್ಕೆ ಮೊಸರು ಬಂದು ತೋರಿಸಿ ತಂಡ್ಗೆ ನಮ್ಮ ಹೊಲದಾಗೆಲ್ಲ ತಂಡ್ಗಿರ್ರಿವ ಎಲ್ಲ ಶಾಂತಿ ಎಲ್ಲ ಸಂಪೂರ್ಣ ಕೊಡ್ರಿವ ಅಂದು ಹ್ಞೂ ಬೇಡ್ಕೊಂಡು ಅವ್ರಿಗೆ ಆಯ್ತು ಎಳ್ಳಮಶಿ ಮುಂದೆಲಿಗೆ ಲವ್ಕರ್ ಬರಲಿ ನಮ್ಮ 5 ಪಾಂಡವರು ಗಿಡತೆ ಕೂತು ಉಂಡು ಈಗ ಎಲ್ಲ ಉಂಡುದಿರ್ತದ. ಅದಕ್ಕೆ ಸಾಜ್ರ ಎಳ್ಳಮಶಿ ಅಂತೇಳಿ ಮಾಡೋದಿರ್ತಾರೆ. ಅದ್ರ ಸಟ್ಯಕ್ಕೆ ತೌಹಿ ಬಂದು ಹೊಲ್ದಾಗ ಕೂತು ಗಿಡತ್ಯಾಗ ಕೂತುದಿರ್ತೇವೆ. ಹ್ಞೂ ಕೂತು ಊಟ ಮಾಡ್ತೇವೆ. ಹ್ಞೂ